ಅಲ್ಲೇ ಒಂದಿಷ್ಟೇನೋ ಗುಂಡಾ ಪ್ರವೃತ್ತಿಗಳು ಅಥವಾ ಜನರನ್ನು ಮುಚ್ಚಿಡುವಂಥದ್ದು, ಹಿಡ್ಕೊಂಬರುವಂಥದ್ದು, ಒತ್ತಾಯ ಮಾಡಿ ಒಂದು ಪತ್ರಗಳು ಇದನ್ನು ತೆಗೆದುಕೊಂಡು ನಿರ್ದೇಶಕರ ಪತ್ರಗಳು ತೆಗೆದುಕೊಳ್ಳುವಂಥದ್ದು ಇವೆಲ್ಲ ನಡೆದು. ಅದೇ ಕಾಲಕ್ಕೆ ರಮೇಶ್ ಕತ್ತಿ ಅವ್ರ ಕಡೆಯಿಂದ ಇಲ್ಲ ನಮ್ಮ ಧಮಕಿ ಹಾಕ್ತಾ ಇದ್ದಾರ, ನೀವು ಮಾಡಿಗೆ ನಾಳೆ ನಿಮ್ಗೆ ಪತ್ತು ಕೊಡೋದಿಲ್ಲ ಹಾಗೆ ಹೇಗೆ ಅಂತೇಳಿ ಅದನ್ನು ನೋಡಿದ್ವಿ ನಾವು. ಸಂಕೇಶ್ವರದ ಒಂದು ಏನಪ್ಪ ಅಂದರೆ PKPS ನಮ್ಮ ಶಂಕರಲಿಂಗ PKPS ಸಂದರ್ಭದಲ್ಲಿ ಅಲ್ಲಿಯ ಅಧ್ಯಕ್ಷರು ಅಥವಾ ಅಲ್ಲಿಯ ನಿರ್ದೇಶಕರು ಮಾತಾಡಿದಂಥ ಮಾತುಗಳನ್ನ ಅಂದ್ರೆ ಒಬ್ಬರ ಮೇಲೆ ಒಬ್ಬರು ಭಯ ಹುಟ್ಟಿಸಾಗಲಿ, ಮತ್ತೇನೋ ಮಾಡಲಿ, ಹಣ ಹಂಚಾಗಲಿ, ಮತ್ತೇನೋ ಆಗಲಿ, ಇನ್ನು ಕೆಲವೊಂದು ಕಡೆ 25 ಲಕ್ಷವರೆಗೆ ಒಂದೊಂದು PKPS ನಿರ್ದೇಶಕರು ಕೊಡ್ತಾ ಇದ್ದಾರೆ ಅನ್ನೋಂಥ ಮಾತುಗಳನ್ನು ಕೇಳಿದ್ರಿಂದಾಗಿ ಈ ಸಂದರ್ಭದಲ್ಲಿ ಇದು ಹೇಗಪ್ಪ ಇದು, ಯಾಕಂದ್ರೆ ಇವತ್ತು ರೈತರಿಗೆ ಸಹಕಾರ ಸಂಘ ಉಳಿಬೇಕಾಗಿದೆ. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಯಾಕಂದ್ರೆ ಇಲ್ಲಿ ದುಡ್ಡಿನ ವ್ಯವಹಾರಕ್ಕೆ ಮುಖ್ಯವಾಗಿ ಇಲ್ಲ ಇನ್ನೊಂದು ಮಾತನ್ನ ಬಹಳ ತೀವ್ರವಾಗಿ ಶೀಘ್ರವಾಗಿ ಮತ್ತು ಅಷ್ಟೇ ಕಾನ್ಸಂಟ್ರೇಟ್ ಮಾಡಿ ಹೇಳಬೇಕಾಗಿದ್ದು, ಅಲ್ಲಿ ಈಗಾಗಲೇ 6,500 ಕೋಟಿ ರೂಪಾಯಿ ಸಂಗ್ರಹ ಆಗಿದೆ. ಅದು ರೈತರ ಡಿಪಾಸಿಟಿವ್, ಅವು ಯೋಗ್ಯರಿಗೆ ಆಗಬೇಕು, ಒಳ್ಳೆ ಕೆಲಸಕ್ಕೆ ಯೋಗ ಆಗಬೇಕು, ರೈತರಿಗೆ ಉಪಯೋಗ ಆಗಬೇಕು ಅನ್ನೋದು ಎಲ್ಲರೂ ಹಂಬಲ್. ಮತ್ತು ಎಲ್ಲರೂ ಅದನ್ನ ಹೇಳ್ತಾ ಇದ್ದೀವಿ. ಕತ್ತಿಯವರು ಹೌದಪ್ಪ ರೈತರಿಗೆ ನಮ್ಮ ಸತೀಶ್ ಜಾರಕಿಹೊಳಿ ಅವರಾಗಿರ್ಬೋದು, ಜೊತೆಗೆ ನಮ್ಮ ಬಾಲಚಂದ್ರ ಜಾರಕಿಹೊಳಿ ಅವರಾಗಿರ್ಬೋದು, ನಾವು ರೈತರಿಗೆ ಮಾಡ್ತಾಯಿದ್ವಿ, ಅವ್ರನ್ನ ಬೆಳೆಸ್ತೀವಿ, ತೋರಿಸ್ತೀವಿ ಅಂತ ತಮ್ಮ ಒಂದು ಸಂಘವನ್ನು ಹೇಳ್ತಾ ಇದ್ದಾರೆ. ಹಾಲಿನ ಸಂಘದಲ್ಲಿ ನಾವು ಎಷ್ಟು ಡೆವಲಪ್ ಮಾಡಿದ್ವಿ, ಲಾಭ ಹೆಂಗೆ ಮಾಡಿದ್ವಿ ಅನ್ನೋ ಮಾತಾಡ್ತಾ ಇದ್ದಾರೆ. ಇವೆಲ್ಲ ನೋಡಿದಾಗ ಏನಿಲ್ಲಪ್ಪ ಹಂಗೇನಿಲ್ಲ ಅಂತ ಅನಿಸಿದ್ರು. ಆದರೆ ವ್ಯವಹಾರ ನಡೆದಿದ್ದು ಮಾತ್ರ ಮೇಲ್ಮೇಲೆ ಸುದ್ದಿಗಳು ಬರೋದ್ರಿಂದಾಗೆ ಇದು ಸಹಜವಾಗಿ ಯಾರಿಗಾದರೂ ಗಾಬರಿ ಹುಟ್ಟಿಸುವಂಥ ಕೆಲಸ. ಯಾಕಂದ್ರೆ ಮುಖ್ಯವಾಗಿ ನಾವು ಈಗಾಗಲೇ ಮೇಲ್ಮೇಲೆ ಹೇಳ್ತಾ ಇದ್ದೀವಿ, ಅದನ್ನು ಬರೀ ಕೇವಲ ಸಾಲ ಕೊಡೋದಷ್ಟಲ್ಲ ರೈತರಿಗೆ, ಅವ್ರಿಗೆ ಪ್ರತಿಯೊಂದು PKPSದಿಂದ ಒಂದು ಗೋಡಾವನ್ನು ಕಟ್ಟಿಸಿಕೊಡುವಂಥದ್ದು, ಜೊತೆಗೆ ನಮ್ಮ ಗ್ರಾಮ ಪಂಚಾಯತಿಂದ